ಹಲೋ ಎಲ್ಲರಿಗೂ, ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಡಾಕರನ್ನು ಯೂಸ್ ಮಾಡಿಕೊಂಡು ಪೋಸ್ಟ್ಗ್ರೇಸ್ ಡಾಟಾಬೇಸನ್ನು ನಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಆಕ್ಸೆಸ್ ಮಾಡ್ಬೋದು ಅಂತೇಳಿ ನೋಡುವ. ಸೊ ಆಲ್ರೆಡಿ ನಾನು ಈ ಪರ್ಟಿಕ್ಯುಲರ್ ಡಾಕರ್ ಸೀರೀಸಲ್ಲಿ ಯಾವ ರೀತಿ ಡಾಕರನ್ನು ಇನ್ಸ್ಟಾಲ್ ಮಾಡೋದು ಮತ್ತು ಕೆಲವು ಸಿಂಪಲ್ ಕಮಾಂಡ್ಸ್ಗಳನ್ನೆಲ್ಲ ತೋರಿಸಿದ್ದಾನೆ. ಅದನ್ನು ನೀವು ನೋಡ್ಬೋದು ಈ ಪರ್ಟಿಕ್ಯುಲರ್ ಸೀರೀಸ್ ಸ್ಟಾರ್ಟಿಂದ ನೋಡೋದಾದರೆ. ಇನ್ ಕೇಸ್ ನೀವು ಡೈರೆಕ್ಟಾಗಿ ಈ ಪರ್ಟಿಕ್ಯುಲರ್ ಸೀರೀಸಲ್ಲಿ ಜಂಪ್ ಮಾಡೋದಾದರೆ ನೋ ಪ್ರಾಬ್ಲಮ್, ನೀವು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಸೀರೀಸನ್ನು. ಜಸ್ಟ್ ಒಂದು ಡಾಕರನ್ನು ಇನ್ಸ್ಟಾಲ್ ಮಾಡಿದರೆ ಆಯ್ತು ನೀವು. ನೆಕ್ಸ್ಟ್ ನಾನೀಗ ಇಲ್ಲಿ ನಾವು ಇಲ್ಲಿ ನೋಡಿದರೆ ಈಗ ಒಂದು ಕಮಾಂಡ್ ರನ್ ಮಾಡ್ತೇನೆ, ಡಾಕರ್ ಕಂಟೈನರ್ LS ಅಂತೇಳಿ. ಆವಾಗ ನಾನು ಆಲ್ರೆಡಿ ಅಡ್ಮಿನರ್ ಕ್ರಿಯೇಟ್ ಮಾಡಿದ್ದೇನೆ ನಾನು MySQL ಡಾಟಾಬೇಸ್ ರನ್ ಮಾಡ್ತಿರುವಾಗ. ಅದಕ್ಕೆ ಪುನಃ ನಾನು ಕ್ರಿಯೇಟ್ ಮಾಡಲಿಕ್ಕೆ ಹೋದರೆ ಅದು ಎರರ್ ಬರ್ತದೆ ನನಗೆ. ಬಟ್ ನೀವು ಈ ಪರ್ಟಿಕ್ಯುಲರ್ ಕಮಾಂಡನ್ನು ರನ್ ಮಾಡಿದರೆ ಆಯಿತು. ಸೊ ಈಗ ಇಲ್ಲಿ ಬಂದು ನೋಡಿದರೆ ಈ ಪರ್ಟಿಕ್ಯುಲರ್ ಕಮಾಂಡನ್ನು ಡಾಕರ್ ರನ್ -d --ನೇಮ್ ಅಂತೇಳಿ ಕೊಟ್ಟು ಅಡ್ಮಿನರ್ ವೆಬ್ಸೈಟ್ ಅಂತೇಳಿ ಕೊಟ್ಟು -p ಅಂತೇಳಿ ಕೊಟ್ಟು 8080 ಅಂತೇಳಿ ಪೋರ್ಟನ್ನು ಸೆಟ್ ಮಾಡಿ ಅಡ್ಮಿನರ್ ಅಂತೇಳಿ ಬರೆದ್ರೆ ಆವಾಗ ನಿಮಗೆ ಈ ಪರ್ಟಿಕ್ಯುಲರ್ ಅಡ್ಮಿನರ್ ಕ್ರಿಯೇಟ್ ಆಗ್ತದೆ. ಸೊ ನಾನೀಗ ಎಂಟರ್ ಕೊಟ್ಟರೆ ಸಹ ಕಾನ್ಫ್ಲಿಕ್ಟ್ ಅಂತೇಳಿ ಬರ್ತದೆ, ಯಾಕಂದರೆ ಆಲ್ರೆಡಿ ರನ್ ಆಗ್ತಾ ಉಂಟು. ಸೊ ನೀವು ಡಾಕರ್ ಅಡ್ಮಿನರ್ ಅಂತೇಳಿ ಈ ರೀತಿ ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಅಡ್ಮಿನರ್ ಇದು ಅಫಿಷಿಯಲ್ ಇಮೇಜ್ ಕಾಣ್ತದೆ ಡಾಕ್ಯುಮೆಂಟೇಷನಲ್ಲಿ. ಮತ್ತು ನಿಮಗೆ ಇಲ್ಲಿ ಕೆಲವು ಕಮಾಂಡ್ಸ್ಗಳೆಲ್ಲ ಅವ್ರು ತೋರಿಸ್ತಿದ್ದಾರೆ. ಬಟ್ ನಾವು ರನ್ ಮಾಡಬೇಕಾದದ್ದು ಒಂದೇ ಕಮಾಂಡು, ಈ ಪರ್ಟಿಕ್ಯುಲರ್ ಕಮಾಂಡದ್ದು. ಸೊ ಇದನ್ನು ನೀವು ಕರೆಕ್ಟಾಗಿ ರನ್ ಮಾಡಿ, ಡಾಕರ್ ರನ್ -d --ನೇಮ್ ಅಡ್ಮಿನರ್ ವೆಬ್ಸೈಟ್ -p 8080 ಅಂತೇಳಿ ಕೊಟ್ಟು ಅಡ್ಮಿನರ್ ಅಂತೇಳಿ ಕೊಟ್ಟರೆ ಆಯಿತು. ಆಲ್ರೆಡಿ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ರನ್ ಮಾಡಿದರೆ ನೋ ಪ್ರಾಬ್ಲಮ್, ಅದನ್ನೇ ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು. ಬಟ್ ನಮಗೆ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಮೇಯ್ನ್ ಬೇಕಾದದ್ದು ಪೋಸ್ಟ್ಗ್ರೇಸ್ ಡಾಟಾಬೇಸನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ. ಸೊ PostgreSDB ಡಾಕರ್ ಅಂತೇಳಿ ಈ ರೀತಿ ಕೊಟ್ಟರೆ ನಮಗೆ ಪೋಸ್ಟ್ಗ್ರೇಸ್ ಇದು ಡಾಕರ್ ಇದು ಅಫಿಷಿಯಲ್ ಇಮೇಜ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಪೋಸ್ಟ್ಗ್ರೇಸ್ ಇದು ಕೆಲವು ಕಮಾಂಡ್ಸ್ಗಳೆಲ್ಲ ಉಂಟು. ಸಿಮಿಲರ್ MySQL ಅಲ್ಲಿ ನಾವು ಯಾವ ರೀತಿ ರನ್ ಮಾಡಿದ್ದೇವೆ ಅದೇ ಕಮಾಂಡ್. ಬಟ್ ನಾವು ಪೋರ್ಟನ್ನೊಂದು ಚೇಂಜ್ ಮಾಡಬೇಕಾಗ್ತದೆ. ಸೊ ಅದು ಮಾಡಬೇಕಿದ್ರೆ ಈಗ ಇಲ್ಲಿ ಬಂದು ನಾನು ಡಾಕರ್ ರನ್ -ನೇಮ್ ಅಂತೇಳಿ ಕೊಡ್ತೇನೆ. ನೆಕ್ಸ್ಟ್ ನಾನು ನೇಮ್ ಇದಕ್ಕೆ PostgreSDB ಅಂತೇಳಿ ಈ ರೀತಿ ಕೊಟ್ಟು ಬಿಡ್ತೇನೆ. ನೆಕ್ಸ್ಟ್ ಅದಾದ ನಂತರ ಪೋರ್ಟನ್ನು ಸೆಟ್ ಮಾಡಿ ಬಿಡೋಣ. ಇದರದ್ದು ಪೋರ್ಟ್ 5432 ಕಾಣ್ತದೆ ಐ ಥಿಂಕ್. ಸೊ 5432 ಅಂತೇಳಿ ಒಂದು ಸರಿ ವೆರಿಫೈ ಮಾಡೋಣ. Postgres ಪೋರ್ಟ್ ಅಂತೇಳಿ ಹಾಕಿ, ಸೊ ದ್ಯಾಟ್ 5432 ಅಂತೇಳಿ ಪೋರ್ಟ್. ಸೊ ಈ ಪರ್ಟಿಕ್ಯುಲರ್ ಪೋರ್ಟನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ Postgres ರನ್ ಮಾಡ್ಬೋದು. ಬಟ್ ಒಂದು ಎನ್ವೈರ್ಮೆಂಟನ್ನು ಮಿಸ್ ಮಾಡಿದೆವು. ಸೊ -e ಅಂತೇಳಿ ಕೊಟ್ಟು ಇಲ್ಲಿ Postgres ಪಾಸ್ವರ್ಡ್ ಕಾಣ್ತದೆ, ಎಂಥದ್ದು ಬರ್ದುಂಟು Postgres ಪಾಸ್ವರ್ಡ್. ಸೊ ಇಷ್ಟು ಕೊಟ್ಟು ನಾನು == ಅಂತೇಳಿ ಹಾಕಿ ಇಲ್ಲಿ ರೂಟ್ ಅಂತೇಳಿ ಹಾಕಿ ಬಿಡ್ತೇನೆ. ನೆಕ್ಸ್ಟ್ ಸ್ಪೇಸ್ ಕೊಟ್ಟು Postgres ಅಂತೇಳಿ ಈ ರೀತಿ ಕೊಟ್ಟು ಬಿಡ್ತೇನೆ. ಎಷ್ಟು ಹಾಕಿಕೊಂಡು ಐ ಥಿಂಕ್ ನಾವು ಇಲ್ಲಿ ನೇಮ್ ಆದ ನಂತರ -d ಅಂತೇಳಿ ಹಾಕ್ಬೋದು. ಇಷ್ಟು ಕೊಟ್ಟು ಎಂಟರ್ ಕೊಟ್ಟ ತಕ್ಷಣ ಅದು Postgres ಕಂಟೈನರ್ ಕ್ರಿಯೇಟ್ ಮಾಡ್ತದೆ. ನೆಕ್ಸ್ಟ್ ನಿಮಗೆ ಅದರಲ್ಲಿ ಸ್ವಲ್ಪ ಡೌನ್ಲೋಡ್ ಎಲ್ಲ ಮಾಡಲಿಕ್ಕೆ ಇರ್ಬೋದು, ಬಟ್ ನಾನು ಪುನಃ ರನ್ ಮಾಡ್ತಿರ್ತೇನೆ. ಸೊ ಅದರಿಂದ ಅದರಲ್ಲಿ ನನಗೆ ಡೌನ್ಲೋಡ್ ಮಾಡಲಿಕ್ಕೆಲ್ಲ ಬರಲಿಲ್ಲ. ಬಟ್ ಇಷ್ಟು ಕ್ರಿಯೇಟ್ ಮಾಡಿ ಒಂದು ಸಾರಿ ವೆರಿಫೈ ಮಾಡೋಣ ರನ್ ಆಗ್ತಾ ಉಂಟು ಅಂತೇಳಿ. ಸೊ ಡಾಕರ್ ಕಂಟೈನರ್ LS ಅಂತೇಳಿ ಈ ರೀತಿ ಕೊಟ್ಟರೆ Postgres ರನ್ ಆಗ್ತಾ ಉಂಟು. ಸೊ Postgres ರನ್ ಆದ ನಂತರ ನಾವು ಇದನ್ನು ಆಕ್ಸೆಸ್ ಮಾಡ್ಬೋದು. ನಮ್ಮದು ಪೋರ್ಟ್ 8080ಗೆ ಹೋದರೆ ಅದು ನಮ್ಮ ಅಡ್ಮಿನರ್ ಇದು ಪೋರ್ಟ್. ಸೊ ಈಗ 192 ಅಲ್ಲ, ಲೋಕಲ್ ಹೋಸ್ಟ್ 8080ಗೆ ಹೋದರೆ ನಮ್ಮದು ಅಡ್ಮಿನರ್ ಉಂಟು. ಸೊ ಇಲ್ಲಿ ಬೈ ಡಿಫಾಲ್ಟ್ MySQL ಸೆಟ್ ಆಗಿ ಉಂಟದು. ಈಗ ಇಲ್ಲಿ ನಾವು PostgreSQL ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಮತ್ತು ಸರ್ವರನ್ನು ನಾವಿಲ್ಲಿ ಬಂದು host.docker.internal ಅಂತೇಳಿ ಹಾಕಬೇಕು. ನೆಕ್ಸ್ಟ್ ಯೂಸರ್ ನೇಮ್ Postgres ಕಾಣ್ತದೆ, ಯೂಸರ್ ನೇಮ್ ಅದರದ್ದು. ಪಾಸ್ವರ್ಡ್ ರೂಟ್ ಅಂತೇಳಿ ಹಾಕಿಬಿಡ್ತೇನೆ. ನೆಕ್ಸ್ಟ್ ಲಾಗಿನ್ ಅಂತೇಳಿ ಕ್ಲಿಕ್ ಕೊಟ್ಟರೆ Postgres ಡಾಟಾಬೇಸ್ ಇದು ಅಡ್ಮಿನ್ ಪ್ಯಾನಲಲ್ಲಿ ಲಾಗಿನ್ ಆದೆವು ನಾವು. ಇಲ್ಲಿ ಬಂದು ನಾನೊಂದು ಡಾಟಾಬೇಸ್ ಕ್ರಿಯೇಟ್ ಮಾಡ್ಬೋದು. ಸ್ಟೂಡೆಂಟ್ ಅಂತೇಳಿ ಒಂದು ಡಾಟಾಬೇಸ್ ಕ್ರಿಯೇಟ್ ಮಾಡ್ತೇನೆ ಸುಮ್ಮನೆ, ಎಂತ ಇಲ್ಲ ಇದರಲ್ಲಿ. ಇಲ್ಲಿ ನೀವು ಕ್ರಿಯೇಟ್ ಟೇಬಲ್ ಅಂತೇಳಿ ಕೊಟ್ಟು ಟೇಬಲ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನೀವು ಎಂತ ಬೇಕಿದ್ರೆ ಸಹ ಮಾಡ್ಬೋದು. ನಿಮ್ಮದು Postgres ಡಾಟಾಬೇಸ್ ಇನ್ಸ್ಟಾಲ್ ಆಗಿ ಉಂಟು, ನಿಮಗೆ ಯಾವುದೇ ಅಪ್ಲಿಕೇಶನಲ್ಲಿ ಇದನ್ನು ಯೂಸ್ ಮಾಡ್ಬೋದು. ನಿಮ್ಮ ಕೋಡಿಂಗ್ ಪ್ರಾಜೆಕ್ಟ್ಸ್ಗಳಲ್ಲಿ ಮೇ ಬಿ Node.js ಒಟ್ಟಿಗೆ ಯೂಸ್ ಮಾಡ್ತಿದ್ರೆ ನೀವು ಇಲ್ಲಿ Postgres ಅನ್ನು Node.js ಒಟ್ಟಿಗೆ ಯೂಸ್ ಮಾಡ್ಬೋದು.
ಸೊ ಇಲ್ಲಿ ನಾವು ಬಂದು ನೋಡಿದರೆ ಇಲ್ಲಿ ಪೋಸ್ಟ್ಗ್ರೆಸ್ ರನ್ ಆಗ್ತಾ ಉಂಟು 5432 ಪೋರ್ಟಲ್ಲಿ. ಸೊ ನಿಮ್ಮ ಲ್ಯಾಪ್ಟಾಪಿಂದ ಸಹ ನೀವು ಲೋಕಲ್ ಹೋಸ್ಟ್ 5432 ಇಂದ ಕನೆಕ್ಷನನ್ನು ಸ್ಟಾರ್ಟ್ ಮಾಡಿದರೆ ಇದು ವರ್ಕ್ ಆಗ್ತದೆ. ಸೇಮ್ ವೇ ಡಾಕರಲ್ಲಿ MySQL ಸಹ ರನ್ ಆಗ್ತಾ ಉಂಟು. ಸೊ ಇದು ಯಾವ ರೀತಿ ರನ್ ಮಾಡೋದು ಅಂತೇಳಿ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಕಲಿಸಿದ್ದೇನೆ ನಿಮಗೆ ಯಾವ ರೀತಿ ರನ್ ಮಾಡೋದು ಅಂತ. ಜಸ್ಟ್ ಇನ್ ಕೇಸ್ ನೀವು ಮಿಸ್ ಮಾಡಿದರೆ ನೀವು ಅಲ್ಲಿ ನೋಡ್ಬೋದು. ಬಟ್ ನಮ್ಮದು ಅಡ್ಮಿನರ ಒಂದೇ ಇನ್ಸ್ಟೆನ್ಸ್ ರನ್ ಆಗ್ತಾ ಉಂಟು. ಎಂತಕ್ಕಂದರೆ ಪೋಸ್ಟ್ಗ್ರೆಸ್ ಮತ್ತು MySQL ಎರಡನ್ನು ಸಹ ನಮಗೆ ಅಡ್ಮಿನರನ್ನು ಯೂಸ್ ಮಾಡಿಕೊಂಡು ಆಕ್ಸೆಸ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.